se va ido. ಚಲೋ ಫ್ರೆಶ್ ಆಗಿದ್ದೈತಿ. ಈಗ ಫ್ರೆಶ್ ಆಗಿ ಪೂಜಾ ಸ್ಟಾರ್ಟ್ ಮಾಡ್ತೀವಿ. ಮಂಗಳಗೌರಿ ಪೂಜಾ. ಬರ್ರಿ ಪೂಜಾ ನೋಡಮ್ಮೆ ನಮ್ಮ ಪೂಜಾ ಅವ್ರು ಹೆಂಗೆ ಮಾಡ್ತಾರಂತೇಳಿ. गुरुभ्यो नमः. श्री गणेशाय नमः. सरस्वत्यै नमः. वेदव्यासाय नमः. इष्टदेवता कुलदेवताभ्यो नमः. ग्रामदेवताभ्यो नमः. स्थानदेवताभ्यो नमः. विश्वकर्मवरब्रह्मणे नमः. कुलदेवता श्री कालिकाम्बायै नमः. अभिघ्नमस्तु. तदेव लग्नं नरं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे देङ्घ्रेगं स्मरामि. अयम् सुमुहूर्तो अस्त्वत्तेन गृह्णन्तो सुमुहूर्तमस्तु सुप्रतिष्ठितमस्तु. लक्ष्मी स्वाहा. महासरस्वती स्वाहा. जगदम्बायै नमः. नमस्ते ब्रह्म ऋषि परमात्मा देवता दैवे गायत्री छन्दः प्राणायामे वियोगः. ओम भूः ओम भुवः ओम स्वाहा. ओम महः ओम जनः ओम तपः ओम सत्यं ओम तत्सवितुर्वरेण्यं भर्गो देवस्य धीमहि धियो यो नः प्रचोदयात्. आवो ज्योतिरथं ब्रह्मभोर्भुवस्वरोर्मा. हस्तो प्रक्षाल्य कुसुमाक्षतां गृहीत्वा शुभे शोभने महाते ब्रह्मणः द्वितीयपरार्धे श्रेष्ठवराः कल्पे वैश्वतमन्वन्तरे कलियुगे प्रथमे पादे जम्बोद्भीमे भारतवर्षे भरतखण्डे मेरोर्दक्षिणदिग्भागे गोदावर्याः दक्षिणे तीरे शालिवाहनशके भवद्धावतारे रामक्षेत्रे अस्मन्वर्तमानकालव्यवहारके चान्द्रमानेनस्य प्रभवादि षष्ठे संवत्सराणां मध्ये श्रीमतः श्रीपराभवनाम संवत्सरस्य दक्षिणायनम् श्रावणमासे शुक्लपक्षे अद्य षष्ठ्यां शुभतिथौ वासरः. वासरस्तु शुभमंगलकर दाम्पत्य जीवने अनवच्छिन्न सुख प्राप्त्यर्थम यावज्जीवं शुभासिनी सिद्धिद्वारा सकल सर्व संपत् सौभाग्य संतान प्राप्त्यर्थम पार्वती देवता परिपूर्ण अनुग्रह प्राप्त्यर्थम अद्य दिने श्रावणमास पर्वशाले श्री मंगल गौरी देवता व्रत पूजा अहम कर्म करिष्ये. तदंगदया कलशाराधनाख्यं कर्म करिष्ये. निर्विघ्नार्थं माधव श्री सद्गुरुमः गणपति देवता स्मरणाख्यं कर्म करिष्ये. ओम आगमार्थं देवानां गमनार्थं रक्षसां गुरुवे घण्टारूं तत्र देवता स्मरणां प्रार्थनां समर्पयामि. कೈ ಜೋಡಿಸಲಿ. वक्रतुंड महाकाय कोटि गुरु मे देव सर्वकार्ये सर्वदा. ವಿಶೇಷವಾಗಿ ಮಹಾಗಣಪತಿಯನ್ನ ಪ್ರಥಮ ಬಾರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಂದು ವ್ರತವನ್ನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಮಹಾಗಣಪತಿಯ ನಿರ್ವಿಘ್ನತೆಗಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಹಾಗಾಗಿ ಮಹಾಗಣಪತಿಯ ಒಂದು ಪ್ರಾರ್ಥನೆ ಮಾಡಿದ್ದರಿಂದ ಮಹಾಗಣಪತಿ ಅವರ ಮುಖಾಂತರವಾಗಿ ವ್ರತವನ್ನು ಸಂಗೋಪಾಂಗವಾಗಿ ನೆರವೇರಿಸಿಕೊಟ್ಟು ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ 5 ವರ್ಷಗಳ ಕಾಲ ಪರ್ಯಂತರವಾಗಿ ಯಾವುದೇ ರೀತಿಯಾದಂತಹ ವಿಘ್ನಗಳನ್ನು ಬಾರದಂತೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಿರ್ವಿಘ್ನತೆಯಾಗಿ ಸಾಫಲ್ಯತೆಯನ್ನು ನಡೆಸಿಕೊಡಬೇಕು ಎಂಬುದಾಗಿ ಮಹಾಗಣಪತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ. अवाहित महागणपतये नमः. मनसा भीष्ट प्रार्थनां समर्पयामि. स्वाहा गौरीमावाहयामि. भूर्भुवः स्वाहा. गौरीमावाहयामि, स्थापयामि, पूजयामि.
ओम गिरिजापदे ओम भोर्भुवः स्वाहा मंगलगौरी नमः ध्यायामि ध्यानं समर्पयामि ओम गिरिजावनजोद्धावितम् ಶೌನಕ ಋಷಿಗಳೇ, ಭಕ್ತ ವತ್ಸಲನಾದ ಶ್ರೀಕೃಷ್ಣನು ವನವಾಸದಲ್ಲಿ ಬಳಲುತ್ತಿರುವ ಪಾಂಡವರನ್ನು ಕಾಣಬೇಕೆಂದು ಕಾಡಿಗೆ ಬರಲು ಆ ಭಗವಂತನನ್ನು ಕಂಡು ಭಕ್ತಿಯಿಂದ ಪಾಂಡವರು ಪಾಂಚಾಲಿಯೊಡನೆ ಅವರ ಪಾದಾರವಿಂದಗಳಿಗೆ ವಂದಿಸಿ ಪೀಠದಲ್ಲಿ ಕೂಡ್ರಿಸಿ ದೈವಯೋಗದಿಂದ ತಮಗೆ ಪ್ರಾಪ್ತವಾದ ಕಷ್ಟಗಳನ್ನು ನಿವೇದಿಸಿದರು. ಆಗ ಪಾಂಚಾಲಿಯು ಭಗವಂತನ ಮುಂದೆ ನಿಂತು, ಪ್ರಪಂಚ ಪಾಲಕನೇ, ಮಾನವನ ಜೀವನದಲ್ಲಿ ಮಾಡಿದ ಕರ್ಮದಿಂದ ಪ್ರಾಪ್ತವಾದ ದುಃಖವನ್ನು ದೂರ ಮಾಡುವ ಯಾವುದಾದರೊಂದು ಸುಲಭವಾದ ಉಪಾಯವಿರುವುದೇ? ವ್ರತವಿರುವುದೇ? ಪಥವಿರುವುದೇ? ಸಾಧನವಿರುವುದೇ? ಯಾವ ಗಣ್ಯ ಪುಣ್ಯ ಕರ್ಮಾಚರಣೆಯಿಂದ ಕಳೆದು ಹೋದ ರಾಜ್ಯ ಸಂಪತ್ತು ತಿರುಗಿ ಮನೆಗೆ ದೊರೆಯುವುದೇ? ನಮ್ಮ ಭಾಗ್ಯೋದಯದ ಬಾಗಿಲು ತೆರೆಯುವುದೇ? ಅಂತ ಯಾವುದಾದರೊಂದು ಮಾರ್ಗವಿದ್ದರೆ ಅದನ್ನು ನಮಗೆ ತಿಳಿಸಿ ನಮ್ಮನ್ನು ಕಾಪಾಡಬೇಕೆಂದು ಕೃಷ್ಣನಲ್ಲಿ ಬೇಡಲಾಗಿ, ದ್ರೌಪದಿಯ ಭಕ್ತಿಗೆ ಶ್ರೀಹರಿಯು ಮನಸ್ಸು ಕರಗಿ ದ್ರೌಪದಿ ಸಂಸಾರ ದುಃಖವನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಪೂರ್ಣ ಮಾಡಲು ಒಂದು ಮಹಾರಥವಿದೆ. ಆ ರಥವನ್ನು ಯಾವ ಸ್ತ್ರೀಯರು ಆಚರಿಸುವರೋ ಅವರು ಸಂಸಾರದಲ್ಲಿ ಎಲ್ಲ ಭೋಗ ಭಾಗ್ಯವನ್ನು ಪಡೆಯುವರು. ಸಂತಾನವಿಲ್ಲದವರು ಮಕ್ಕಳನ್ನು ಹಡೆಯುವರು. ಬಡವರು ಬಡತನವನ್ನು ದೂರ ಮಾಡಿಕೊಳ್ಳುವರು. ಧನಧಾನ್ಯ ಸಮೃದ್ಧಿಯಿಂದ ನಿತ್ಯ ಸುಖಿಗಳಾಗುವರು. ಆ ರಥವು ಭೂಲೋಕ ಕಲ್ಪತರುವಾಗಿ ಪೂರ್ವಕಾಲದಲ್ಲಿ ಸ್ತ್ರೀಯರು ಆ ರಥವನ್ನು ಆಚರಿಸಿ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಂಡರು. ಆ ರಥವು ಯಾವುದೆಂದರೆ ಶ್ರೀ ಮಂಗಳಗೌರಿ ರಥ. ಹೀಗೆ ಹೇಳಿದ್ದನ್ನು ಕೇಳಿ ಸಂತುಷ್ಟಳಾದ ದ್ರೌಪದಿಯು ಪರಮಾತ್ಮನನ್ನು ಕೇಳುತ್ತಾಳೆ, ದೇವ, ಆ ರಥವನ್ನು ಮಾಡುವುದು ಹೇಗೆ? ಪೂರ್ವದಲ್ಲಿ ಅದನ್ನು ಯಾರು ಮಾಡಿದರು? ಅದರ ನಿಯಮಗಳೇನು? ಎಲ್ಲವನ್ನೂ ಸವಿಸ್ತರವಾಗಿ ಹೇಳಬೇಕೆಂದು ನುಡಿಯಲು ಕೃಷ್ಣನು, ದ್ರೌಪದಿ, ರಥವನ್ನು ಶ್ರಾವಣ ಮಾಸ ಮಂಗಳವಾರ ದಿವಸ ಆಚರಿಸಬೇಕು. ಆ ರಥಾಚರಣೆಯ ದಿನದಲ್ಲಿ ತಿಥಿ, ನಕ್ಷತ್ರ, ಗುರು, ಶುಕ್ರ, ಅಸ್ತಕಾಲ ದೋಷವನ್ನು ನೋಡಕೂಡದು. ಕುಮಾರಿಯರು ಲಗ್ನವಾದ ಮೊದಲನೇ ವರ್ಷದಲ್ಲಿ ಈ ವ್ರತ ಮಾಡಿದರೆ ದೀರ್ಘ ಸುಮಂಗಲಿಯರಾಗುವರು. ವ್ರತ ವಿಧಾನ: ಮನೆಯನ್ನು ಗೋಮಯದಿಂದ ಸಾರಿಸಬೇಕು. ವ್ರತ ಮಾಡುವ ಹೆಣ್ಣು ಮಕ್ಕಳು ಆ ದಿವಸ ಉಪವಾಸ ಮಾಡಿ ಮನೆಯಲ್ಲಿ ಬಾಳೆಕಂಬ, ಮಾವಿನ ತಳಿರುಗಳಿಂದ ಅಲಂಕರಿಸಿ ಪೂಜಾ ಮಂಟಪದಲ್ಲಿ ಮಂಚವನ್ನು ಹಾಕಿ ಮಂಚದ ಮೇಲೆ ಅಕ್ಕಿ ರಾಶಿಯನ್ನು ಮಾಡಿ ಅದರ ಮೇಲೆ ಮುತ್ತುಗದ ಎಲೆಗಳನ್ನು ಹರವಿ ಅದರಲ್ಲಿ ಬಂಗಾರದ ಇಲ್ಲವೇ ಬೆಳ್ಳಿ ಅಥವಾ ಅರಿಶಿಣದ ಮಂಗಳ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಚಿತ್ರ ವಸ್ತ್ರಾದಿಗಳಿಂದ ಅಲಂಕರಿಸಿ ಮಂಗಲ ಸೂತ್ರವನ್ನು ಕಟ್ಟಿ ಕಂಕಣಗಳನ್ನು ಇರಿಸಿ ಸುಹಾಸಿನಿಯರೊಂದಿಗೂಡಿ ವಿದ್ಯುಕ್ತವಾಗಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಹಾಗೂ ಆ ಪೂಜಾ ಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬಟ್ಟಲದಿಂದ ಆ ದೀಪದ ಕಾಡಿಗೆಯನ್ನು ಹಿಡಿಯುತ್ತಾ ಮಂಗಲ ಗೌರಿಯ ಮುಖಾರವಿಂದವನ್ನು ನೋಡುತ್ತಾ ಸಾನ್ನಿಧ್ವತ್ತರಾಗಿ ಪುರಾಣಿಕರಿಂದ ಕಥಾಶ್ರವಣ ಮಾಡಿಸಿಕೊಳ್ಳಬೇಕು. ಕಥೆಯು ಪೂರ್ಣವಾದ ಬಳಿಕ ಕಥಾಶ್ರವಣಕ್ಕಾಗಿ ಬಂದ ಎಲ್ಲಾ ಮುತ್ತೈದೆಯರಿಗೆ ಕಣ್ಣಿಗೆ ಕಾಡಿಗೆ ಹಚ್ಚಬೇಕು. ಈ ಬಗ್ಗೆ ಒಂದು ಪ್ರಾಚೀನವಾದ ಕಥೆಯನ್ನು ಹೇಳುತ್ತೇನೆ, ಸಾವಧಾನ ಚಿತ್ತದಿಂದ ಕೇಳೆಂದು ಶ್ರೀಕೃಷ್ಣನು ದ್ರೌಪದಿಗೆ ಈ ಕಥೆ ಹೇಳುತ್ತಾನೆ. माता देवी पिता देव अन्नमेवेतव लक्ष्मी अन्नमेजनार्थः अन्नमर्वतरूपेण त्राहि मां परमेश्वरी। ॐ सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हर नमः पार्वतीपतये हर महादेव। ನೋಡಿದ್ರಲ್ಲ
ಹೆಂಗಿತ್ತು ಪೂಜಾ, ಹೆಂಗೆ ಮಾಡ್ತಾರ ಮಂಗಳಗೌರಿ ಪೂಜಾ ಅಂಥೇಳಿ. ಕಥೆನೂ ಇತ್ತು, ಪೂಜೆ ಎದಕ್ಕೆ ಮಾಡ್ತಾರಂತ ಪುಸ್ತಕದಾಗ ಬರೆದಿತ್ತು, ಕೃಷ್ಣ ಅವರು ಹೇಳಿದ್ದು. ಅದಕ್ಕೆ ಎಲ್ಲರೂ ಮಂಗಳಗೌರಿ ಪೂಜೆ ಮಾಡ್ರಿ. ಇದು ನಮ್ಮದು ಪೂಜೆ ಇವತ್ತು ಮಂಗಳಗೌರಿದು ಆಯಿತು. ನೀವು ಈ ವ್ರತ ಹಿಡಿದು ಮಾಡ್ರಿ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಮಠಕ್ಕೆ ಹೋಗಮ್ಮಿ, ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ರಿ. ಚಲೋ, ಈಗ ಕಾಳಿಕಾದೇವಿ ಗುಡಿ ಹೊಂಟೀವಿ ನಾವು. ಕಾಳಿಕಾದೇವಿ ಗುಡಿಗೆ ಹೋಗಿ ವಾಪಸ್ ಬರೋ ಟೈಮಿಗೆ ಹನುಮಂದ್ರ ಗುಡಿ ಹತ್ತದ. ಹನುಮಂದ್ರ ಗುಡಿಗೆ ಹೋಗಿ ಆಮೇಲೆ ಅಲ್ಲಿ ಬರ್ತದಾರಿಗೆ ಮತ್ತೆ ಮರ್ಗಾಮಾಯಿ ಗುಡಿನೂ ಹತ್ತದ. ಮರ್ಗಾಮಾಯಿ ಗುಡಿಗೆ ಹೋಗಿ ಮಠಕ್ಕೆ ಹೋಗಮ್ಮಿ. ನಡ್ರಿ ಹೋಗಂಬರ್ರಿ. ಜೈ ಕಾಳಮಾಯಿ, ನಮ್ಮ ಕಾಳಿಕಾದೇವಿಯ ಮಂದಿರ. ಆಚರ ಹಂಗೆ ನೀವು ಮಾಡ್ರಿ. ಗುಡಿ ತುಂಬದ ಹೆಂಗದ ಎಲ್ಲ ಪ್ರೊಸೆಸ್ ತೋರಿಸ್ಬೇಕಲ್ಲ ಮಂದಿಗೆ. ಗುಡಿ ತುಂಬಕ್ ಬಂದೀವಿ, ಗುಡಿ ತುಂಬಲತ್ತೀವಿ, ಗುಡಿ ತುಂಬಿದೀವಿ. ಉದ್ದಿನ ಕಡ್ಡಿ ಬೆಳಗ್ಗೆ ಜಂಡು ಒಂದು ಆಯಿಲ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಎಲ್ಲರೂ ನಮಸ್ಕಾರ ಮಾಡ್ರಪ್ಪ ಕಾಳಿಕಾದೇವಿಗೆ. ಬಾರಿ ಕಾಣ್ತಾವ ನೋಡು. ಇದು ನಮ್ಮ ಸಮಾಜದ ಕಾಳಿಕಾದೇವಿ ಗುಡಿ ತಾಳಿಕೋಟಿದಾಗದ. ಇಲ್ಲಿನ ಸಮಾಜದ್ದು ಅಂದ್ರೆ ಏನು ಹರಲ್ಲ, ಅವರೆಲ್ಲ ಕಟ್ಸಿದ್ದು ಗುಡಿ ಇದು ಕಾಳಮ್ಮಾಯಿಗೆ. ಎಲ್ಲ ಕಡೆನೂ ವಿಶ್ವಕರ್ಮರು ಭಾಳ ಮಂದಿ ಹರ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಹಿಂಗೆ ಗುಡಿ ಅದು ಡೆವಲಪ್ಮೆಂಟ್ ಮಾಡ್ರಿ. ಜರ ಗ್ರೂಪ್ ಮಾಡ್ರಿ, ಒಂದು ಗ್ರೂಪ್ ಮಾಡಿ ಎಲ್ಲ ಜರ ನಾವು ಎತ್ತರಕ್ಕೆ ಬೆಳೆಯಮ್ಮ. ವಿಶ್ವಕರ್ಮರು ಬೆಳೆದೀವಿ, ಬಟ್ ಒಗ್ಗಟ್ಟು ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಅದ ನಮ್ಮಲ್ಲಿ. ಅದು ಒಗ್ಗಟ್ಟು ಆದ್ರೆ ಭಾರಿ ಇರುತ್ತೆ. ಸೊ ತಾಳಿಗುಟ್ಟಿದಾಗ ಯಾರು ಬಂದ್ರಿ ಅಂದ್ರೆ ಕಾಳಿಕಾದೇವಿ ಗುಡಿಗೆ ಬರ್ರಿ. ನಮ್ದು ಸಮಾಜದವರೇ ಬರ್ಬೇಕಂತೇನಿಲ್ಲ, ಬೇರೆ ಸಮಾಜದವರು ಬಂದು ತಾಯಿ ಆಶೀರ್ವಾದ ತಗೋರಿ. ಈಗ ನೆಕ್ಸ್ಟ್ ಹನುಮಂತ ಗುಡಿಗೆ ಹೋಗೋಣ ನಡ್ರಿ. ಜೈ ಬಜರಂಗ ಬಲಿ. ಜೈ ಶ್ರೀರಾಮ್. ಜಯ ಜಯ ರಾಮ್. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಈಗ ಹನುಮಪ್ಪನ ದರ್ಶನ ಆಯ್ತು, ಮನ್ಸಿಗೆ ಒಂಥರ ಭಾಳ ಖುಷಿ ಆಗುತ್ತೆ. ಎಲ್ಲ ದೇವ್ರ ಗುಡಿ ಹೋಗ್ತಾ ಇರ್ತಾರೆ, ಪೀಸ್ ಆಫ್ ಮೈಂಡ್ ಇರ್ತದೆ. ಈಗ ನೆಕ್ಸ್ಟ್ ಮರ್ಗಾಮಾಯಿ ಗುಡಿಗೆ ಹೋಗ್ಬರ್ರಿ. ಮರ್ಗಾಮಾಯಿ ಭಾರಿಗಳ ಸಣ್ಣ ಗುಡಿ, ಸಣ್ಣಕ್ಕೆ ಭಾರಿಗಳ ತೋರಿಸ್ತೀನಿ ಬರ್ರಿ ನಮ್ಗೆ ಹೆಂಗ. ಮರ್ಗಾಮಾಯಿ ಎಷ್ಟು ಸಣ್ಣ ಗುಡಿ ಅದ, ರೋಡಿಗೆ ಅದ, ಮಸ್ತ್ ಐ ಭಾರಿ ಪವರ್ಫುಲ್ ಮಸ್ತ್. ಯಾವಾಗ ತಾಳಿಕೋಟೆಗೆ ಬರ್ತೀನಿ, ಅವಾಗ ಇಲ್ಲಿ ಬಂದು ಭೇಟಿಯಾಗಿ ಹೋಗ್ತೀನಿ. ಆಗಿ ಇನ್ನು ಆಶೀರ್ವಾದ ಇರಬೇಕು. ಬರ್ಲು ಆಶೀರ್ವಾದ ಹೆಂಗದ, ಹೆಂಗ್ ಕೂತ್ಕೊಡು. ಆಶೀರ್ವಾದ ಭಾಳ ನನ್ನ ಮೇಲೆ ನೋಡಿದ್ರಲ್ಲ ಬೈ, ಐದು ಮಸ್ತ್ ಅದ. ಮರ್ಗಾಮಾಯಿ ದರ್ಶನ ಆಯ್ತು. ಈಗ ಪಟ್ 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 ಆಯ್ತಾವ, ಇಲ್ಲೆಲ್ಲ ರೋಡಿಗೆ ಅವ ಗುಡಿಗಳು. ಈಗ ಮಠಕ್ಕೆ ಹೋಗೊಂಬರ್ರಿ, ಮಠ ತೋರಿಸ್ತೀನಿ ಬರ್ರಿ.
ಶಿವಾಯ ಮಠ. ಕಾಸ್ಕತಜ್ಜ. ಪವಾಡ ಪುರುಷರು. ದೊಡ್ಡ ಪ್ರಮಾಣದಾಗ ಇದು ಮಠ. ಮೊನ್ನೆ ಮುಗಿತಿಲ್ಲ ಜಾತ್ರೆ. ಮೊಸರುಗಡಿಗೆ ಏನು ಮಾಡ್ತಾರ, ಒಂದು ವೈಶಿಷ್ಟ್ಯ ಅದ. ಅದು ಮೊಸರುಗಡಿಗೆ ಎದಕ್ಕೆ ಮಾಡ್ತಾರಂತ ಅವರು ಸಿದ್ಲಿಂಗ ಮಹಾರಾಜವ್ರು ಹೇಳಿದ್ರೆ ಏನಪ್ಪಾ ಅಂತಂದ್ರೆ, ಕಾಸ್ಕತ್ತ ಮುತ್ತೆಯವರು ಅವರು ಇದಕ್ಕೆ ಹೋಗ್ತಾರಂತ. ಅಂದ್ರೆ ಇಲ್ಲಿಂದ ತಾಳಿಕೋಟೆ ಜನಕ್ಕೆ ಕರ್ಕೊಂಡು ನಡ್ಕೊಂತ ಪಾಂಡುರಂಗ ಬಿಟ್ಟಲ್ಲ ಪಂಡರಪುರಿಗೆ ಕರ್ಕೊಂಡು ಹೋಗಿರ್ತಾರಂತ. ಅಲ್ಲೇನೋ ಅಲ್ಲಿ ಮೊಸರು ಗಡಿಗೆ ಹೊಡ್ಯೋದೇನೋ ಅದ ಅಂತ ಅಲ್ಲಿ. ಅದು ಮೊಸರು ಗಡಿಗೆ ಹೊಡ್ಯೋದು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ಲ, ಅವಾಗೆಲ್ಲ ಚಪ್ಪಲ್ ಇರ್ತಿದಿಲ್ಲ, ಏನೂ ಇರ್ತಿಲ್ಲ, ಭಾಳ ಕಷ್ಟ ಆಗಿಲ್ಲತ್ತ ಅಂತೇಳಿ ಕಾಸ್ಕತ್ತ ಅಜ್ಜವರು ಇಲ್ಲೇ ನಾವೇ ಹೊಡೇನಿ, ಅಲ್ಲಿಂದ ತನಕ ಹೋಗೋದೇಕ ಅಂದ್ರೆ ಅಲ್ಲಿ ಆ ದೇವ್ರದ್ದೇನು ಮಹತ್ವ ಅದಲ್ಲ, ಅದು ನಾವೇ ಇಲ್ಲಿ ಮಾಡಾಮಿ ಅಂತೇಳಿ ಬಂದು ಭಕ್ತಾದಿಗಳಿಗೆಲ್ಲ ಇಲ್ಲೇ ಮೊಸರು ಗಡಿಗೆ ಹೊಡೆದಾರ ಅಂತೇಳಿ ಅವ್ರು ಹೇಳಿದಾರೆ. ಭಾರಿ ಪವಾಡ ಪುರುಷರು. ಕಾಳಿಕದಿ ಗುಡಿ ಆಯಿತು, ಹನುಮಾನ್ ಟೆಂಪಲ್ ಆಯಿತು, ಹನುಮಾನ್ ಗುಡಿ ಆಯಿತು, ಕಾಸ್ಕತ್ತ ಅಜ್ಜನ ಗುಡಿ ಆಯಿತು. ಈಗ ಮನೆಗೆ ಹೋಗೋದು ಸೀದಾ. ಚಲೋ ಮನೆಗೆ ಹೋಗೋದು ಬರ್ರಿ. ಈ ಮಠ ಪವಾಡ ಭಾರಿ ಅವ, ಎಲ್ಲ ಮಸ್ತ್ ಅದ ಪವಾಡ ಪುರುಷರು. ಈಗ ನಾವೊಂದು ರೀಲ್ಸ್ ನೋಡ್ಬೋದು, ತಾಳಿಕೋಟಿ ಕಾಸ್ಕತ್ತ ಪೀಠಾಧಿಪತಿ ಯಾರಲ್ಲ, ಸಿದ್ಧಲಿಂಗ ದೇವರು, ಅವ್ರದ್ದು ಭಾರಿ ನಡೆದ ಪವಾಡ. ಭಾರಿ ಇಷ್ಟ ನಂಗೆ ಅವರು. ಭಾರಿ ಯಾರೋ ಅವ್ರು ಮನುಷ್ಯಲೇನು ಎಲ್ಲ ಇಲ್ಲಿ ಬಂದ ಭಕ್ತಾದಿಗಳಿಗಲ್ಲ ಅವರು ಮಾಡುವಂಥ ಪ್ರಸಾದ ಸೇವೆಗಳೆಲ್ಲ ಭಾರಿ ನಡೆದವ. ಸಣ್ಣ ವಯಸ್ಸದ, ಆ ಸಣ್ಣ ವಯಸ್ಸಿನಾಗೆ ಇಷ್ಟೆಲ್ಲ ಮಾಡಕತ್ತಾರಪ್ಪ ಅಂದ್ರೆ ಗ್ರೇಟ್, ಸೂಪರ್. ಯಾಕಂದ್ರೆ ಮೊನ್ನೆ ಜಾತ್ರೆ ಇತ್ತು, ಭಾಳಷ್ಟು ಮಂದಿಗೆ ಅನ್ನದಾಸೋಹ ಮಾಡ್ಸ್ಯಾರ, ಎಲ್ಲ ಭಾರಿ ಮಾಡ್ತಾರೆ. ಸಣ್ಣ ವಯಸ್ಸಿನಾಗೆ ಈ ಲೆಕ್ಕ ಪ್ರಮಾಣದಾಗ ಹೊಂಟಾರಂದ್ರೆ ನಾ ಮುಂದೆ ದೊಡ್ಡ ಪ್ರಮಾಣದಾಗ ಬೆಳಿತಾರೆ. ಅವ್ರ ಮಾತುಗಳು ಒಂದೊಂದು ಭಾರಿ ಇರ್ತಾವ, ಕೇಳ್ರಿ, ಪ್ರವಚನ ಮಸ್ತ್ ಹೇಳ್ತಾರ, ಭಾರಿ ಮನುಷ್ಯ ಇಷ್ಟ. ಜೈ ಕಾಸ್ಕತಜ್ಜ. ಹೋಗ್ಬಿಟ್ರೆ ಮನೆಗೆ ಹೋಗಿ ಚಲೋ ಲೆಟ್ಸ್ ಗೋ. ಮಠ ನಮ್ಮ ಮನೇಲಿಂತ 2 ಹೆಜ್ಜೆ ನೋಡ್ಕೋಬರೇ, ಅದೊಂದು ಭಾರಿ ಅದ ನೋಡ್ರಿ. ಇಲ್ಲೇ ಅದ ಮನಿ, ಇಲ್ಲೇ ಅದ ಮಠ. ಹಾಯ್ ಕಬು, ಹಾಯ್ ಕಬು. ಏನ್ ಬೇಕ್ರಿ ನಿಮ್ಗ ಕಬು? ಏನ್ ಬೇಕಮ್ಮ ನಿಂಗ? ಬೇಟೆಯಾಡದು ಬೇಟೆಗಾರ ಬಂದ. ನಡಿ. ನೋಡಿದ್ರಲ್ಲ ತಾಳಿಕೋಟಿ ಹೆಂಗದ ಅಂಥೇಳಿ. ಫುಲ್ ಹೊರಗಿಂದೇನು ತೋರಿಸಿಲ್ಲ, ತಾಳಿಕೋಟಿ ಮೇನ್ ರೋಡ್ ಎಲ್ಲ ಮಾರ್ಕೆಟ್ ಎಲ್ಲ ಹೆಂಗದ ಅಂಥೇಳಿ ಅದು ತೋರಿಸ್ದ. ಬಸ್ ಸ್ಟ್ಯಾಂಡ, ಆಮೇಲೆ ಮಠ ತೋರಿಸ್ದ, ಮೇನ್ ಮಠ. ಯಾಕಂದ್ರೆ ತಾಳಿಕೋಟಿ ಕಾಸ್ಕತೇಶ್ವರ ಮಠ ಏನದಲ್ಲ, ಭಾರಿ ಪವರ್ಫುಲ್ ಹರ ಅವರು. ಅವ್ರ ಮಾತುಗಳು ಕೇಳ್ರಿ,
ಒಳ್ಳೆ ಮಾತುಗಳು ಹೇಳ್ತಿರ್ತಾರೆ ಅವರು. ಸಣ್ಣ ವಯಸ್ಸದವ್ರದ್ದು ಇನ್ನು ನನಗನ್ಸೋ ಮಟ್ಟಿಗೆ ಒಂದು 22 ವಯಸ್ಸಿರ್ಬೋದು ಅವ್ರದ್ದು. ಆ ವಯಸ್ಸಿಗೆ ನೆಕ್ಸ್ಟ್ ಲೆವೆಲ್ ಮಾತುಗಳು ಹೇಳ್ತಾರೆ ಅವರು. ಒಳ್ಳೆ ಗುಣಗಳವ, ಒಳ್ಳೆ ಹೆಲ್ಪಿಂಗ್ ನೇಚರ್ ಅದ. ಮಠಾಧೀಶರಲ್ಲಿ ಇರಲೇಬೇಕು, ಬಟ್ ಈ ವಯಸ್ಸಿನಾಗ ಆ ಲೆವೆಲಿಗೆ ಬೇಕು, ಬ್ರಹ್ಮಚಾರಿ ಆಗಬೇಕು ಅಂತಂದ್ರೆ ಅದು ಭಾರಿ. ನಾ ಅವರ ಅಭಿಮಾನಿ. ಭಾರಿ ಅದ ಅವ್ರು. ನನಗಂತೂ ದೇವ್ರು ಅನಿಸ್ಬಿಡ್ತವ್ರು. ಒಂದೊಂದ್ಸತಿ ಅವ್ರ ಫೇಸ್ ನೋಡಿದ್ರೆ ಕಾಲು ಬೀಳ್ಬೇಕು ಅನ್ನಿಸ್ತದ. ಅವರಿಗೂ ಭೇಟಿಯಾಗೋ ಒಂದಿನ ಟೈಮ್ ಬರ್ತದೆ, ಸಿಗ್ತಾರವರು. ಬಟ್ ಫುಲ್ ಏನಂತಾರಲ್ಲ, ನಮ್ಮ ಹೆಸರು ಹಿಡಿದು ಕರೆಪ್ಲೆ ಆಗಬೇಕು. ಚಲೋ ಅವ್ರು. ಆಮೇಲೆ ಕಾಳಿಕದೇವಿ ಗುಡಿ, ಕಾಳಮಾಯಿ ದರ್ಶನ ಆಯಿತು, ಬಜರಂಗಬಲಿ ದರ್ಶನ ಆಯಿತು, ಮರ್ಗಮಾಯಿ ದರ್ಶನ ಆಯಿತು, ಎಲ್ಲ ದೇವ್ರ ದರ್ಶನ ಆಯಿತು. ಆಮೇಲೆ ಪೂಜೆನೂ ಭಾರಿ ಆಯಿತು ಇವತ್ತು, ಮಂಗಳಗೌರಿದು ಎಲ್ಲ ಮಸ್ತ್ ಆಯಿತು. ಆಮೇಲೆ ಬಸ್ನಾಗಂತೂ ಫುಲ್ ಮೌಜ್ ಮಸ್ತಿ ಆಗಿದೆ. ಭಾರಿ ಎಕ್ಸ್ಪೀರಿಯನ್ಸ್ ಬೈ. ಬಟ್ ಬಸ್ನಾಗ ಭಾಳ ಕಷ್ಟ ಅನ್ನಿಸ್ತದ ಜರ್ನಿ. ಸ್ಟ್ಯಾಂಡ್ ನಿಂದಿಸ್ತಾರ. ಆಮೇಲೆ ಪಾಪ ಭಾಳಷ್ಟು ಮಂದಿಗೆ ನಿಂತು ಹೋಗೋಂಥ ಪರಿಸ್ಥಿತಿ ಅದ. ಇನ್ನೊಂದು ಸ್ವಲ್ಪ ಬಸ್ ಬಿಡ್ರಿ ಗೌರ್ಮೆಂಟಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಮತ್ತೇನಂದ್ರೆ ಅದು ಈಗೇನು ಪೂಜೆ ಮಾಡಿದ್ದೀವಲ್ಲ, ಎಲ್ಲರೂ ನೀವು ನೋಡ್ರಿ, ನೀವು ಪೂಜಾ ಪಾಠಗಳನ್ನು ಮಾಡ್ತಾ ಇರ್ರಿ. ಮಂಗಳಗೌರಿ ಆಗಲಿ, ಆಮೇಲೆ ಗಣಪತಿ ಪೂಜೆ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ, ಯಾವುದೇ ದೇವ್ರ ಪೂಜೆ ಆಗಲಿ ಮಾಡ್ತಾ ಇರ್ರಿ. ದೇವ್ರ ಗುಡಿಗೆ ಹೋಗ್ತಾ ಇರ್ರಿ. ಯಾಕಂದ್ರೆ ಯಾವುದೇ ದುಷ್ಟಶಕ್ತಿಗಳು ನಮಗೆ ತಡೆ ಹಿಡಿಯಲ್ಲ, ನಮ್ಮ ಹತ್ರ ಬರಲ್ಲ. ಗುಡಿಗೆ ಹೋಗ್ತಾ ಇದ್ರ, ಮಂತ್ರಗಳು ಹೇಳ್ತಾ ಇದ್ರ, ಪೂಜಾ ಪಾಠಗಳು ಮಾಡ್ತಾ ಇದ್ರ ಯಾವುದೇ ದುಷ್ಟಶಕ್ತಿಗಳು ಬರಲ್ಲ. ಯಾವುದೇ ರೋಗ ಅದು ಎಲ್ಲ ಮಟಾಶ್ ಆಗಿಬಿಡ್ತಾವೆ. ಸೊ ಎಲ್ಲರೂ ಪೂಜಾ ಪಾಠಗಳು ಮಾಡ್ತಾ ಇರ್ರಿ, ಗುಡಿಗೆ ಹೋಗ್ತಾ ಇರ್ರಿ, ಜರ್ನಿ ಮಾಡ್ತಾ ಇರ್ರಿ, ಹೊಟ್ಟೆ ತುಂಬ ತಿನ್ನಿರಿ, ನಗಸ್ರಿ, ಖುಷಿಯಾಗಿರ್ರಿ. ಆಮೇಲೆ ಎಲ್ಲ ಥರದ್ದು ಫೆಸಿಲಿಟಿ ಅವ ಈಗ. ಓಕೆ, ಸೋಷಲ್ ಮೀಡಿಯಾ ಆಗಲಿ, ಡಿಜಿಟಲ್ ಅದ ಇಂಡಿಯಾ ಈಗ. ಸೊ ನೀವು ಭೀ ಏನಾರ ಹೊಸ ಪ್ರಯತ್ನ ಪಡ್ರಿ. ನಾ ಅಷ್ಟು ದೊಡ್ಡ ವ್ಯಕ್ತಿ ಆಗಿಲ್ಲ, ಬಟ್ ಆಗ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಭಾಳ ಅದ. ಸೊ ನೀವು ಟ್ರೈ ಮಾಡಿರಿ. ಅಲೋನ್ ಆಗಿರಬೇಡ್ರಿ. ಅಲೋನ್ ಆಗಿರೋದ್ರಲ್ಲಿಂತ ಮೈಂಡ್ ಬ್ಲಾಕ್ ಆಗುತ್ತೆ. ಜನದ ಜೊತೆ ಇರ್ರಿ, ಒಳ್ಳೆ ಜನದ ಜೊತೆ ಇರ್ರಿ, ಒಳ್ಳೆ ಮಾತುಗಳ ಕೇಳ್ರಿ, ಮಾತುಗಳ ಹೇಳ್ರಿ, ನಗಿಸ್ರಿ, ನಕ್ಕೊಂತ ಇರ್ರಿ. ಅದಕ್ಕೆ ಮತ್ತೇನು, ಈಗ ಇವತ್ತು ನೈಟ್ ಇಲ್ಲೇ ರೆಸ್ಟ್ ಮಾಡಿ ಮುಂಜಾನೆ ಮತ್ತೆ ಆಫೀಸ್ ಗುಲ್ಬರ್ಗಕ್ಕೆ ಹೋಗಬೇಕು. ಬೇರೆ ವಿಡಿಯೋದಾಗ ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತೆ ಸಿಗ್ತೀನಿ. ಜೈ ಶ್ರೀರಾಮ್. Say